ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಮುಕ್ತಾಯವಾದ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕದನ ಮತ್ತೊಂದು ಮಜಲನ್ನ ಪಡೆದುಕೊಂಡಿದೆ. ಬೆಂಗಳೂರಿನಲ್ಲಿ ಕೊರಿಯೋ ಚಳಿ ಇದ್ರೂ ಕೂಡ ರಾಜಕೀಯ ಚಟುವಟಿಕೆಗಳಲ್ಲಿ ಇರುವಂತಹ ಗುಪ್ತಗಾಮಿನಿ ರೀತಿಯಲ್ಲಿರ್ತಕ್ಕಂಥ ಈ ಕೊತ್ತ ಕುದಿ ಮತ್ತಷ್ಟು ಮಗದಷ್ಟು ಹೆಚ್ಚಾಗ್ತಲೇ ಸಾಗ್ತಾ ಇದೆ. ಅದರಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಂಟ್ರಿಯಿಂದ ಇದೀಗ ಈ ಕುರ್ಚಿ ಕದನ ಮತ್ತಷ್ಟು ಬಿರುಸುಗೊಳ್ಳೋ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಬೆಳಗಾವಿ ಅಧಿವೇಶನ ಮುಗಿಯುವವರೆಗೂ ತಾಳ್ಮೆ ಹಾಗೆ ಶಾಂತಿಯ ಪಾಠವನ್ನ ಬೋಧಿಸಿತ್ತು ಕಾಂಗ್ರೆಸ್ನ ಹೈಕಮಾಂಡ್. ಇದೀಗ ಅಧಿವೇಶನ ಮುಗಿದ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ನ ಕರೆಗಾಗಿ ಕಾದು ಕುಳಿತಿದ್ದಾರೆ ಉಭಯ ನಾಯಕರು. ಹೈಕಮಾಂಡ್ ನಾಯಕರು ಕರೆದಾಗ ದೆಹಲಿಗೆ ಹೋಗಬೇಕು, ದೆಹಲಿಯಲ್ಲಿ ಈ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ಏನು ಅನ್ನೋದನ್ನು ತಿಳ್ಕೊಂಡು ಬರಬೇಕು ಅನ್ನೋ ಕುತೂಹಲ ಎರಡೂ ಬಣದ ಸದಸ್ಯರಲ್ಲೂ ಇದೆ. ಸಿಎಂ ಕುರ್ಚಿಗಾಗಿ ಡಿಸಿಎಂ ಸಿಎಂ ನಡುವೆ ನಡೀತಾ ಇರುವ ಈ ಶೀತಲ ಸಮರದ ನಡುವೆನೆ ಹೈಕಮಾಂಡ್ ಕರೆಗಾಗಿ ಕಾದು ಕುಳಿತಿದ್ದಾರೆ ನಾಯಕರು. ಕುರ್ಚಿ ಕದನಕ್ಕಾಗಾದ್ರೆ ಕೊನೆ ಮೊಳೆ ಹೊಡಿತಾರ ಮಲ್ಲಿಕಾರ್ಜುನ್ ಖರ್ಗೆ? ಸದ್ಯಕ್ಕೆ ಈ ರೀತಿಯ ಒಂದು ಕುತೂಹಲ ಮನೆ ಮಾಡಿದೆ. ಮತ್ತೊಂದು ಕಡೆಯಲ್ಲಿ ಸತತವಾಗಿ ಕಳೆದ 1.5-2 ತಿಂಗಳಿಂದ ನಡೀತಾ ಇರುವ ಈ ಕುರ್ಚಿ ಕಾದಾಟ, ಅಧಿಕಾರ ಹಂಚಿಕೆಯ ಮಾತು, ಬಹಿರಂಗ ಹೇಳಿಕೆಗಳು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ರಾಜಕೀಯ ಪವರ್ ಸೆಂಟರ್ ಆಗಿ ಬದಲಾವಣೆ ಆಗಿದೆ. ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ ಪರಮೇಶ್ವರ್. ಭೇಟಿಯ ಬಳಿಕ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಒಂದು ಕ್ಷಣ ಸಾಕು ಈ ಕುರ್ಚಿ ಕಿತ್ತಾಟಕ್ಕೆ ತೆರೆ ಎಳಲಿಕ್ಕೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅವ್ರು ಹೇಳಿದ ಮೇಲೆ, ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನ್ ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದ್ರೆ ಅವರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಇಲ್ಲೇ ಗೊಂದಲ ಬಗೆಹರಿಸಬೇಕಾ ಸರ್? ಅಲ್ಲಿಗೆ ಹೋಗೋದು ಬೇಡ? ಅಲ್ಲ, ಅದನ್ನ ಅವ್ರು ಹೇಳಿದಾರಲ್ಲ, ಆ ರೀತಿ ಅವ್ರು ಹೇಳಿದ ಮೇಲೆ ಅದಕ್ಕೆ ಇಲ್ಲೇ ಬಗೆಹರಿಸ್ಕೊಳ್ಳೋದಿದ್ರೆ ಒಳ್ಳೇದು, ಇಲ್ಲೇ ಬಗೆಹರಿಸ್ಕೋಬೇಕು. ಅಲ್ಲ, 27ಕ್ಕೆ ಏನೋ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. ಅದಕ್ಕೆ ಸ್ವಾಭಾವಿಕವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಅದರಲ್ಲಿ ಸದಸ್ಯರಿರ್ತಾರೆ, ಅದಕ್ಕೆ ಹೋಗ್ತಾರೆ. ಅದಕ್ಕೆ ಆ ಸಂದರ್ಭದಲ್ಲಿ ಏನಾದರೂ ಭೇಟಿ ಮಾಡಬಹುದೇ ಗೊತ್ತಿಲ್ಲಪ್ಪ ನನಗೆ. ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನಾನು ಹೆಂಗೆ ಹೇಳಕ್ಕಾಗುತ್ತೆ? ಅವ್ರು ಹೇಳಿದ ಮೇಲೆ, ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನ್ ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದ್ರೆ ಅವರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಇಲ್ಲೇ ಗೊಂದಲ ಬಗೆಹರಿಸಬೇಕಾ ಸರ್? ಅಲ್ಲಿಗೆ ಹೋಗೋದು ಬೇಡ? ಅಲ್ಲ, ಅದನ್ನ ಅವ್ರು ಹೇಳಿದಾರಲ್ಲ, ಅವ್ರು ಹೇಳಿದ ಮೇಲೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಅಧಿವೇಶನ ಮುಗಿತ್ತು, ಇನ್ನು ರಾಜಕೀಯ ಚಟುವಟಿಕೆಗಳು ಬಿರುಸಾಗಬೇಕು, ಆದ್ರೆ ಬರಬೇಕಾಗಿರೋದು ಹೈಕಮಾಂಡ್ ಕಾಲ್. ಈ ಹೈಕಮಾಂಡ್ ಕರೆ ಬರೋವರೆಗೂ ಆಗ್ತಾ ಇರುವ ಈ ಚಟುವಟಿಕೆಗಳು, ಬಹಿರಂಗ ಹೇಳಿಕೆಗಳ ಬಗ್ಗೆ ಪರಮೇಶ್ವರ್ ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಖಂಡಿತ ಸ್ಮಿತಾ, ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಒಡೆದ ಬಾಗಲಾಗಿದೆ. ಮನೆಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥ ಲೆಕ್ಕಾಚಾರಗಳಲ್ಲಿ ಬೆಳವಣಿಗೆಗಳು ಆಗ್ತಾ ಇರತಕ್ಕಂಥದ್ದು. ಒಂದ್ ಕಡೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು ನಾವು ಒಟ್ಟಾಗಿದ್ದೇವೆ ಅನ್ನೋ ಮಾತುಗಳನ್ನ ಹೇಳ್ತಾರೆ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಆಂತರಿಕವಾದಂತಹ ಬೇಗುದಿ ಇದ್ದೇ ಇದೆ, ಶೀತಲ ಸಮರ ನಡೀತಾನೆ ಇದೆ. ಹೀಗಾಗಿ ರಾಜ್ಯ ಆಡಳಿತದ ಮೇಲೂ ಕೂಡ ಪರಿಣಾಮ ಬೀರ್ತಕ್ಕಂಥದ್ದು ಮತ್ತು ಬಜೆಟ್ ಕೂಡ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಸಮನ್ವಯ ಇಲ್ಲ ಅಥವಾ ಈ ತರದ ವಾತಾವರಣ ನಿರ್ಮಾಣ ಆಗಿದೆ, ಅದರಲ್ಲಿ ಇದು ಬಹಳ ಕಷ್ಟಕರವಾದಂತದ್ದು.
ಹೀಗಾಗಿ ಕಾರ್ಯಕರ್ತರು ಸೇರಿದಂತೆ ಒಂದಷ್ಟು ಹಿರಿಯ ನಾಯಕರು ಕೂಡ ಹೈಕಮಾಂಡ್ಗೆ ಒಂದಷ್ಟು ಮನವಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಪರಮೇಶ್ವರ್ ಅವರು ಕೂಡ ಹಿರಿಯ ನಾಯಕರು, ರಾಜ್ಯ ಕಾಂಗ್ರೆಸ್ನ 8 ವರ್ಷ ಆಳದಂತವರು. ಇಂಥ ಸಂದರ್ಭದಲ್ಲಿ ಅವರು ಕೂಡ ನಾನು ಹೈಕಮಾಂಡ್ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಈ ಗೊಂದಲ ಬಗೆಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿ ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳ್ತಿದ್ರು. ಆದ್ರೆ ಹೈಕಮಾಂಡ್ಗೆ ಇದಕ್ಕೆ ಇಚ್ಛಾಶಕ್ತಿ ಇದ್ದಂತೆ ಕಾಣಿಸ್ತಾ ಇಲ್ಲ. ನಿನ್ನೆ ಖರ್ಗೆ ಅವರು ಹೇಳಿದ್ರು ಇಲ್ಲೇ ರಾಜ್ಯ ನಾಯಕರು ಅದನ್ನು ಬಗೆಹರಿಸಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ರಾಜ್ಯ ನಾಯಕರು ಬಗೆಹರಿಸಿಕೊಳ್ಬೇಕು ಅನ್ನುವಂಥದ್ದಾಗಿದ್ರೆ ಇಲ್ಲಿ ಯಾಕೆ ಈ ತರಹದ ವಾತಾವರಣ ನಿರ್ಮಾಣ ಆಗ್ತಾ ಇತ್ತು? ಅವರೇ ನಾನೊಂದಿಷ್ಟು ದಿನ ಇರ್ತೇನೆ, ನೀನೊಂದಿಷ್ಟು ದಿನ ಇರೋಣ ಅನ್ನುವಂತ ಮಾತುಕತೆಗಳು ಆಗ್ಬಿಡ್ತಾ ಇದ್ವು. ಆದ್ರೆ ಹಾಗಾಗಲ್ಲ. ಆದ್ರೆ ಹೈಕಮಾಂಡ್ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಿತ್ತು. ಗಂಭೀರವಾಗಿ ತೆಗೆದುಕೊಂಡು ಇದನ್ನ ಬಗೆಹರಿಸುವಂತ ಕೆಲಸಗಳಾಗಬೇಕಾಯಿತು. ಮಲ್ಲಿಕಾರ್ಜುನ್ ಖರ್ಗೆ ಕರ್ನಾಟಕದವರೇ, ಎಲ್ಲವೂ ಕೂಡ ಅವ್ರಿಗೆ ಅರಿವಿದೆ. ಆದ್ರೆ ಹೈಕಮಾಂಡ್ ಯಾಕೆ ಇದನ್ನ ಗಮನಿಸ್ತಾ ಇಲ್ಲ ಅನ್ನುವಂಥದ್ದು ಮತ್ತು ಈ ತಿಂಗಳ ಕೊನೆಗೆ ಬಗೆಹರಿಸುವಂತ ಪ್ರಕ್ರಿಯೆಗಳಾದ್ರೂ ಆರಂಭ ಆಗ್ತಾವ ಅನ್ನುವಂಥದ್ದು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ, CWC ಸಭೆ ಇದೆ. ಅಲ್ಲಿ ಒಂದೇ ಒಂದು ಮಾತು ಹೇಳಿದ್ರೆ ಮುಗಿದು ಹೋಗುತ್ತೆ ಅನ್ನುವಂತ ಮಾತನ್ನ ಪರಮೇಶ್ವರ್ ಅವರು ಹೇಳಿದ್ರು. ಆ ಒಂದು ಮಾತು ಹೇಳಿದ್ರೆ ಎಲ್ಲರೂ ಪಾಲಿಸ್ತಾರೆ. ಆ ಮಾತನ್ನ ಯಾಕೆ ಹೇಳಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮೀನಾಮೇಷ ಎಣಿಸ್ತಾ ಇದೆ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದಾವೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಗದ್ದಿಗೆ ಗುದ್ದಾಟದ ಈ ಒಂದು ಸಮರ ಮುಂದುವರಿತಾ ಇದೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಮುಕ್ತಾಯವಾದ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕದನ ಮತ್ತೊಂದು ಮಜಲನ್ನ ಪಡೆದುಕೊಂಡಿದೆ. ಬೆಂಗಳೂರಿನಲ್ಲಿ ಕೊರಿಯೋ ಚಳಿ ಇದ್ರೂ ಕೂಡ ರಾಜಕೀಯ ಚಟುವಟಿಕೆಗಳಲ್ಲಿ ಇರುವಂತಹ ವಿಸ್ತುಗಾಮಿನಿ ರೀತಿಯಲ್ಲಿರ್ತಕ್ಕಂಥ ಈ ಕೊತ್ತ ಕುದಿ ಮತ್ತಷ್ಟು ಮಗದಷ್ಟು ಹೆಚ್ಚಾಗ್ತಲೇ ಸಾಗ್ತಾ ಇದೆ. ಅದರಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಂಟ್ರಿಯಿಂದ ಇದೀಗ ಈ ಕುರ್ಚಿ ಕದನ ಮತ್ತಷ್ಟು ಬಿರುಸುಗೊಳ್ಳೋ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಬೆಳಗಾವಿ ಅಧಿವೇಶನ ಮುಗಿಯುವವರೆಗೂ ತಾಳ್ಮೆ ಹಾಗೆ ಶಾಂತಿಯ ಪಾಠವನ್ನ ಬೋಧಿಸತ್ತು ಕಾಂಗ್ರೆಸ್ನ ಹೈಕಮಾಂಡ್. ಇದೀಗ ಅಧಿವೇಶನ ಮುಗಿದ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ನ ಕರೆಗಾಗಿ ಕಾದು ಕುಳಿತಿದ್ದಾರೆ ಉಭಯ ನಾಯಕರು. ಹೈಕಮಾಂಡ್ ನಾಯಕರು ಕರೆದಾಗ ದೆಹಲಿಗೆ ಹೋಗಬೇಕು, ದೆಹಲಿಯಲ್ಲಿ ಈ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ಏನು ಅನ್ನೋದನ್ನು ತಿಳ್ಕೊಂಡು ಬರಬೇಕು ಅನ್ನೋ ಕುತೂಹಲ ಎರಡೂ ಬಣದ ಸದಸ್ಯರಲ್ಲೂ ಇದೆ. ಸಿಎಂ ಕುರ್ಚಿಗಾಗಿ ಡಿಸಿಎಂ ಸಿಎಂ ನಡುವೆ ನಡೀತಾ ಇರುವ ಈ ಶೀತಲ ಸಮರದ ನಡುವೆನೆ ಹೈಕಮಾಂಡ್ ಕರೆಗಾಗಿ ಕಾದು ಕುಳಿತಿದ್ದಾರೆ ನಾಯಕರು. ಕುರ್ಚಿ ಕದನಕ್ಕಾಗಾದ್ರೆ ಕೊನೆ ಮೊಳೆ ಹೊಡಿತಾರ ಮಲ್ಲಿಕಾರ್ಜುನ್ ಖರ್ಗೆ? ಸದ್ಯಕ್ಕೆ ಈ ರೀತಿಯ ಒಂದು ಕುತೂಹಲ ಮನೆ ಮಾಡಿದೆ. ಮತ್ತೊಂದು ಕಡೆಯಲ್ಲಿ ಸತತವಾಗಿ ಕಳೆದ 1.5-2 ತಿಂಗಳಿಂದ ನಡೀತಾ ಇರುವ ಈ ಕುರ್ಚಿ ಕಾದಾಟ, ಅಧಿಕಾರ ಹಂಚಿಕೆಯ ಮಾತು, ಬಹಿರಂಗ ಹೇಳಿಕೆಗಳು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ರಾಜಕೀಯ ಪವರ್ ಸೆಂಟರ್ ಆಗಿ ಬದಲಾವಣೆ ಆಗಿದೆ. ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ ಪರಮೇಶ್ವರ್. ಭೇಟಿಯ ಬಳಿಕ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಒಂದು ಕ್ಷಣ ಸಾಕು ಈ ಕುರ್ಚಿ ಕಿತ್ತಾಟಕ್ಕೆ ತೆರೆ ಎಳೆಯಲಿಕ್ಕೆ ಅಂತ ಹೇಳಿ